ನೋಡ್ಕೊಳ್ತೀವಿ ಅಂತಾರೆ. ಇಷ್ಟೇ. ಬೆಂಗಳೂರಿನಲ್ಲಿ ಮಹಾಮಳೆಗೆ ಮಹಿಳೆ ಒಬ್ಬರು ಸಾವನ್ನಪ್ಪಿದ್ದಾರೆ. ಶಶಿಕಲಾ 31 ವರ್ಷ. ಸ್ಥಳಕ್ಕೆ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆ ಕೂಡ ಆಗ್ತಾ ಇದೆ. ಹೋದಂತಹ ಜೀವ ತರ್ತೀರಾ ವಾಪಸ್ಸು? ಗೋಡೆ ಕುಸಿದಿರೋದು ಮಳೆಯಿಂದನೇನಾ ಅಥವಾ ಏನು ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರಂತೆ. ಬೇರೆ ಏನಾದ್ರೂ ಕಾರಣ ಇದೆಯಾ ಅಂತ ಪರಿಶೀಲನೆ. ಬೇರೆ ಏನಾದ್ರೂ ಕಾರಣ ಅಂದ್ರೆ ಬೆಂಗಳೂರಿನಲ್ಲಿ ಮಹಾಮಳೆಗೆ ಮಹಿಳೆ ಸಾವು ಪ್ರಕರಣ ಏನಿದೆ, ಈಗ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಗೋಡೆ ಬೀಳೋಕೆ ಏನ್ ಕಾರಣ ಅಂತ ಕೇಳ್ತಾರಂತೆ. ಯಾರನ್ನೋ ಕೇಳ್ತೀರಾ? ಗೋಡೆನೋ ಕೇಳ್ತೀರಾ? ಈಗ ಆ ಗೋಡೆದು ಆಯಸ್ ಮುಗ್ದಿದ್ರೆ ಅದನ್ನಲ್ಲೇ ಒಂದು ತೆಗೆದು ಬೇರೊಂದು ಏನಾದ್ರು ವ್ಯವಸ್ಥೆ ಮಾಡಬೇಕಿತ್ತು. ಆಯಸ್ ಮುಗ್ದಿರೋ ಗೋಡೆ ನಿಲ್ಲಿಸ್ಕೊಂಡಿದ್ರಿ, ಮಳೆ ನೀರು ಬಂದಿದೆ, ತೇವ ಬಿದ್ದೋಗಿದೆ. ಅದಕ್ಕೆಲ್ಲ ಕಾರಣ ಹುಡುಕ್ತೀವಿ ಅನ್ನೋದು ಒಂದು ರೀಸನ್ನ. ಹೋಗಿರೋ ಜೀವಕ್ಕೀಗ ಇನ್ನೇನು ಮಾಡೋಕ್ಕಾಗಲ್ಲ. ಒಂದು ಅಯ್ಯೋ ಅಂತ ಹೇಳ್ತಾರೆ, ಒಂದೆರಡು ಕಣ್ಣೀರು ಹಾಕ್ತಾರೆ, ಪರಿಹಾರ ಅಂತ ಕೊಟ್ಟು ಕೈ ತೊಳ್ಕೊಳ್ತಾರೆ. ಬಟ್ ಆ ಮನೆಗೆ ಆ ಹೆಣ್ಮಕ್ಳನ್ನ ತಂದ್ಕೊಡಕ್ಕಾಗತ್ತಾ? ಆ ಮಕ್ಳ ಪರಿಸ್ಥಿತಿ ಏನು? ಪುಟಾಣಿ ಮಕ್ಕಳು, ಅಮ್ಮ ಅಂತ ಯಾರನ್ನ ಕರೀತಾರೆ? ಅದೃಷ್ಟವಶಾತ್ ಇನ್ನೊಂದು 4-5 ಜನ ಚಿಕ್ಕ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಇಲ್ಲಾಂದ್ರೆ ದೊಡ್ಡ ಅನಾಹುತ ಆಗ್ತಾ ಇತ್ತು ಬೆಂಗಳೂರಿನಲ್ಲಿ. ಪಾಪ ದುರ್ವಿಧಿ ನೋಡಿ, ಶಶಿಕಲಾ ಅವರ ಜೀವವೇ ಹೋಗಿದೆ. ದೊಡ್ಡ ದೊಡ್ಡ ಕಲ್ಗಳೆಲ್ಲ ತಲೆಗೆ ಬಿದ್ದಿದೆ. ಗೋಡೆ ಕುಸಿದಾಗ ಜೀವನೇ ಹೋಗಿದೆ. ಈಗ ವೆರಿ ಸ್ಯಾಡ್. ನಿಜಕ್ಕೂ ಒಂದೇ ಒಂದು ಮಳೆಗೆ ಈ ರೀತಿಯ ಪರಿಸ್ಥಿತಿ ಅಥವಾ ಈ ತರದ ಸುದ್ದಿಯನ್ನ ಓದ್ತೀವಿ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ನೋಡಿ, ಅನ್ಯಾಯ. ತನ್ನದಲ್ಲದ ತಪ್ಪಿಗೆ ಜೀವ ಹೋಗಿದೆ. ಪುಟಾಣಿ 2 ಮಕ್ಕಳನ್ನ ಬಿಟ್ಟು, ಪುಟಾಣಿ ಮಕ್ಕಳನ್ನ ಬಿಟ್ಟು ಆಕೆ ಇಹಲೋಕ ಸೇರಿದಾಳೆ. ಕಾರಣ ಏನಪ್ಪಾ ಅಂದ್ರೆ, ಆಕೆಗೆ ಯಾವುದೇ ರೀತಿಯ ಆಕ್ಸಿಡೆಂಟ್ ಆಗಿರ್ಲಿಲ್ಲ, ಆಕೆಗೆ ಯಾವುದೇ ಕಾಯಿಲೆ ಇರಲಿಲ್ಲ, ಆಕೆಗೆ ಒಂದು ವಯಸ್ಸು ಆಗಿರ್ಲಿಲ್ಲ. ಬಾಳ್ಬೇಕಾಗಿದ್ದ ಹೆಣ್ಮಗಳು, ಮಕ್ಕಳನ್ನ ನೋಡ್ಕೊಂಡು ಬದುಕಬೇಕಾಗಿದ್ದ ಹೆಣ್ಮಗಳು ಕಟ್ಟಡ ಕಾಂಪೌಂಡ್ ತಲೆ ಮೇಲೆ ಬಿದ್ದು ಸಾವನ್ನಪ್ಪಿದ್ದಾಳೆ. ಕಾರಣ ಯಾರು? ಎಲ್ಲದಕ್ಕೂ ನಾವು ರಾಜಕಾರಣಿಗಳು ಅಂತ ಬೆಟ್ ತೋರ್ಸಕ್ಕಾಗಲ್ಲ ಈ ವಿಚಾರದಲ್ಲಿ. ಯಾವ ಕಂಪನಿಗೆ ಸೇರಿದ್ದ ಕಾಂಪೌಂಡ್ ಅದು? ಅದ್ರ ಆಯಸ್ ಮುಗ್ದೋಗಿದೆ ಅಂದ್ರೂ ಕೂಡ ಅದನ್ನ ತೆರವು ಮಾಡಬೇಕು, ಮತ್ತೊಂದಲ್ಲ ಆಲ್ಟ್ರೇಷನ್ ಮಾಡಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಇಲ್ವಾ? ಬರೀ ದುಡ್ಡು ಮಾಡ್ಕೊಳ್ಳೋದು ಒಂದೇನಾ? ಎಂಪ್ಲಾಯೀಸ್ನ ಜೀತದ ತರ ದುಡಿಸ್ಕೊಳ್ಳೋದು ಒಂದೇನಾ? ಇಷ್ಟೆಲ್ಲ ಆದ್ರೂ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರಂತ ಆ ಕಂಪನಿಯವರು. ಅದ್ ಯಾವ ಕಂಪನಿ, ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಸಾಫ್ಟ್ವೇರ್ ಕಂಪನಿನ ಅದ್ರ ಓನರ್ ಯಾರು, ಯಾರ್ಯಾರಿಗೆ ಸೇರುತ್ತದು, ಎಲ್ಲರನ್ನು ಕೂಡ ಕ್ಲಾಸ್ ತಗೋಬೇಕು. ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಪರಿಹಾರ ಕೊಡ್ಸಿ ಆ ಮಕ್ಕಳಿಗೆ, ಆ ಫ್ಯಾಮಿಲಿಗೆ. ಸದ್ಯಕ್ಕೆ ಅಷ್ಟೇ ಆಗೋದು. ಹೋಗಿರುವಂತಹ ಜೀವವನ್ನ ನಾವೇನೇ ಕೂಗಿದ್ರು, ನಾವೇನೇ ಅರ್ಚಾಡಿದ್ರು, ಬೈದ್ರು ತರಕಂತೂ ಆಗಲ್ವಾ? ಅಂಡ್ ಇನ್ನೊಂದು, ಆ ಜಾಗದಲ್ಲಿ 4 ರಿಂದ 5 ಜನ ಆ ಟೈಮಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಕೂದಲೆಳೆ ಅಂತರದಲ್ಲಿ ಸೇಫ್ ಆಗಿದ್ದಾರೆ. ಪಾಪ ಈ ಹೆಣ್ಮಗಳು ಮಕ್ಕಳನ್ನ ಮನೇಲಿ ಬಿಟ್ಟು ಬಂದಿದ್ದಾರೆ. ಬೇಸಿಗೆ ರಜೆ ಎಲ್ಲ ಇತ್ತು ಅಂತ ಕಾಣುತ್ತೆ. ಮಕ್ಕಳನ್ನ ಮನೇಲೆ ಬಿಟ್ಟು ತಡೀರಪ್ಪ, ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೋದಂತಹ ಮಹಿಳೆ ಮನೆಗೆ ಹೆಣವಾಗಿ ಹೋಗಿದ್ದಾರೆ. ಹೆಂಗ್ ರಿಸೀವ್ ಮಾಡ್ಕೊಳ್ತೀವಿ ಮಕ್ಕಳು ಅಮ್ಮ ಇಲ್ಲ ಅನ್ನೋದನ್ನ? ಪಾಪ ಗಂಡ ಕೂಡ ಕೂಲಿ ಕೆಲಸ, ಕೂಲಿನಲ್ಲಿನೋ ಗಂಡ ಹೆಂಡತಿ ದುಡ್ದು, ಮೈ ಬಗ್ಸ್ ದುಡ್ದು ಮಕ್ಳಿಗೆ ಒಂದ್ 4 ಕಾಸು ಮಾಡಿಡೋಣ, 3 ಹೊತ್ತು ನೆಮ್ಮದಿಯಾಗಿ ಊಟ ಹಾಕೋಣ ಅಂತ ಕೆಲ್ಸಕ್ಕೆ ಹೋಗಿದ್ದೆ ತಪ್ಪ. ತನ್ನದಲ್ಲ ತಪ್ಪಿಗೆ ಹೆಣವಾಗಿ ಹೋಗಿದ್ದಾಳೆ ಶಶಿಕಲಾ ಪಾಪ. ಇನ್ನೂ ಈ ರೀತಿಯ ಎಷ್ಟು ಸಾವುಗಳನ್ನ ನೋಡ್ಬೇಕು. ಯಾರು ಹೊಣೆ ಹೊತ್ಕೊಳ್ಳಲ್ಲ ಇದಕ್ಕೆ, ಯಾರು ಹೊಣೆ ಹೊತ್ಕೊಳ್ಳಲ್ಲ. ನಮ್ ಜೋಪಾನದಲ್ಲಿ ನಾವ್ ಇರ್ಬೇಕಷ್ಟೇ. ಅನ್ಯಾಯವಾಗಿ ಒಂದ್ ಜೀವ ಅಂತೂ ಹೋಗಿದೆ. ಮಹದೇವಪುರದಲ್ಲಿ ಆಗಿರುವಂತಹ ಮಳೆಯ ಅವಾಂತರ ಇದು. ಬೆಂಗಳೂರಿನಲ್ಲಿ ಮೊದಲ ದಿನದ ಮಳೆಗೆ ಮೊದಲ ಬಲಿಯಾಗಿದೆ 35 ವರ್ಷದ ಶಶಿಕಲಾ. 2 ಪುಟಾಣಿ ಮಕ್ಕಳನ್ನ ಬಿಟ್ಟು ಇಹಲೋಕವನ್ನ ಸೇರಿದ್ದಾರೆ, ಸಾವನ್ನಪ್ಪಿದ್ದಾರೆ. ಗಂಡ ಕೂಡ ಕೂಲಿ ಕೆಲಸ ಮಾಡ್ಕೊಂಡು ಮಕ್ಕಳನ್ನ, ಹೆಂಡತಿಯನ್ನ ಸಾಕ್ತಾ ಇದ್ರು. ಗಂಡಗಳೋ ಅಂತ ಅಳ್ತಾ ಇದ್ದಾರೆ. ದಿಕ್ಕ್ಯಾರು? ಇನ್ನ ಮಕ್ಕಳಿಗೆ ದಿಕ್ಕ್ಯಾರು? ಕುಸಿದು ಬಿದ್ದಿದ್ರೆ ಅಲ್ಲಿಂದ ಫುಲ್ ಕುಸಿದು ಬಿದ್ದಿದ್ರೆ ಅಲ್ಲಿಂದ ಫುಲ್ ಕುಸಿದು ಬಿದ್ದಿದ್ರೆ ಅಲ್ಲಿಂದ